ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪ ಸಾಹೇಬರು ಬರ್ತಾ ಇದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ವರ್ಷ ಏನು ನಾವು SSLC ಫಲಿತಾಂಶವನ್ನು ಉತ್ತಮಪಡಿಸಬೇಕು ಅಂಥೇಳಿ ಕಾರ್ಯಾಗಾರನ ಹಾಕ್ಕೊಳ್ತಾ ಇದ್ದೀವಿ. ಇದಕ್ಕೆಲ್ಲವಕ್ಕೂ ಸಹ ಪ್ರೇರಣೆ ನೀಡ್ತಾ ಇರ್ತಕ್ಕಂಥವ್ರು ನಮ್ಮ ಮಾನ್ಯ ಶಿಕ್ಷಣ ಸಚಿವರು. ಪ್ರತಿ ಸಾರಿನೂ ಸಹ ನಡೆದಂಥ ಸಭೆಯಲ್ಲಿ ನಡೀತಾ ಇರ್ತಕ್ಕಂಥ ಸಭೆಯಲ್ಲಿ SSLC ಫಲಿತಾಂಶದ ಬಗ್ಗೆ ವಿಶೇಷ ಕಾಳಜಿಯನ್ನು ಸರ್ ವಹಿಸ್ತಾ ಇರ್ತಾರೆ ಮತ್ತು ನಮ್ಮನ್ನೆಲ್ಲ ಕೇಳ್ತಾ ಇರ್ತಾರೆ, ಹೇಗೆ ನೀವು ಬೋರ್ಡಿಂದ ಏನೇನು ಅನುಕೂಲ ಮಾಡಿಕೊಡ್ತಾ ಇದ್ದೀರಿ ಶಿಕ್ಷಕರಿಗೆ ಅಂತ ಹೇಳ್ಬಿಟ್ಟು. ಸೊ ನಾವು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಉಪಯೋಗಗಳನ್ನು ನಾವು ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೀವಿ. ಸೊ ಮಾನ್ಯ ಶಿಕ್ಷಣ ಸಚಿವರನ್ನ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಸಹಭಾಗಿತ್ವದಲ್ಲಿ ಶಿಕ್ಷಣ ಸಿರಿ ಎಂಬ ಸದಾಶಯದೊಂದಿಗೆ ಚಲ್ಲಬಲ್ಲ ಹಂಬಲದಿಂದ ಕಾರ್ಯನಿರ್ವಹಿಸುತ್ತಿರುವ ಘನ ಕರ್ನಾಟಕ ಸರ್ಕಾರದ ಮಾನ್ಯ ಶಾಲಾ ಶಿಕ್ಷಣ ಸಚಿವರಾದ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪರವರ ನೇತೃತ್ವದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಆಯುಕ್ತರು, ಪ್ರಧಾನ ಕಾರ್ಯದರ್ಶಿಗಳು, ಅಪರ ಆಯುಕ್ತರು ಹಾಗೂ ಎಲ್ಲ ರಾಜ್ಯ ಮಟ್ಟದ ಅಧಿಕಾರಿಗಳ ನಿರ್ದೇಶನದಲ್ಲಿ, ನಮ್ಮೆಲ್ಲ ಉಪನಿರ್ದೇಶಕರು ಹಾಗೂ ಇಲಾಖಾ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ, ಎಲ್ಲ ಶಾಲಾ ಮುಖ್ಯೋಪಾಧ್ಯಾಯರು, ಶಿಕ್ಷಕರ ಸಹಭಾಗಿತ್ವದಲ್ಲಿ ನಾವೆಲ್ಲರೂ SSLC ಪರೀಕ್ಷಾ ಫಲಿತಾಂಶ ಸುಧಾರಣೆಗಾಗಿ ಕ್ರಿಯಾತ್ಮಕ ರಚನಾತ್ಮಕ ಕಾರ್ಯ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ವಿಭಾಗೀಯ ಮಟ್ಟದಲ್ಲಿ ಸಂಪನ್ಮೂಲ ಶಿಕ್ಷಕರ ಕಾರ್ಯಾಗಾರವನ್ನ ಏನು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಶ್ರೀಮತಿ ರಶ್ಮಿ ಮಹೇಶ್ವರ್ ಅವರೇ, ಶ್ರೀಯುತ ಪ್ರಕಾಶ್ ನಿಟ್ಟಾಲಿ ಅವರೇ, ಈ ಕಡೆ ಭಾಗದ ACP ಅವರಾಗಿರ್ತಕ್ಕಂಥ ಶ್ರೀಯುತ ಈಶ್ವರ್ ಅವರೇ, ಅದೇ ರೀತಿ ಶ್ರೀಯುತ ಗೋಪಾಲ್ ಕೃಷ್ಣ ಅವರೇ ಹಾಗೂ ಕೃಷ್ಣೋಜಿ ಅವರೇ, ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ TCU DDPIs ಇದ್ದಾರೆ, BOs ಇದ್ದಾರೆ, ಡಿಸ್ಟ್ರಿಕ್ಟಿನ ರಿಸೋರ್ಸ್ ಪರ್ಸನ್ಸ್ ಇದ್ದಾರೆ, ತಾಲೂಕು ಮಟ್ಟದ ಎಲ್ಲ ಸಬ್ಜೆಕ್ಟಿನ ರಿಸೋರ್ಸ್ ಪರ್ಸನ್ಸ್ ಇರ್ಬೋದು. ಎಲ್ಲರೂ ಸೇರಿ ಸುಮಾರು 4 ಡಿವಿಷನ್, ಬೆಳಗಾವಿ, ಚಿಕ್ಕೋಡಿ, ಸಿರ್ಸಿ ಮತ್ತೆ ಕಾರವಾರ, ಸುಮಾರು 492 ಅಂದ್ರೆ 500 ಜನರು ಏನು ತಾವೆಲ್ಲರೂ ಕೂಡ ಶಿಕ್ಷಕರು ಇವತ್ತು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಂದಿದ್ರಿ. ಮೊದಲೇದಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಗೌರವನ್ನ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಕಾರ್ಯಕ್ರಮ ನಮ್ಮ ಮಕ್ಕಳಿಗೆ ವಿಶೇಷವಾಗಿ ಸಹಕಾರ ಆಗ್ತಕ್ಕಂಥ ರೀತಿಯಲ್ಲಿ ಆಗ್ಲಿ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಹೆಚ್ಚು ಸಮಯ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಅಧಿವೇಶನ ಇಲ್ಲಿ ನಡೀತಾ ಇತ್ತು. ನಾನು ಇದು ಮೊಟ್ಟ ಮೊದಲ ಬಾರಿಗೆ ಅನ್ಸುತ್ತೆ, ಫಸ್ಟ್ ಟೈಮ್ ಅಲ್ಲ ಇದು ಮಾಡ್ತಾ ಇರೋದು ಇಡೀ ರಾಜ್ಯದಲ್ಲಿ. ಮುಂಚೆ ವರ್ಷ ಮಾಡ್ತಾ ಇದ್ರು, ಮುಂಚೆ ಯಾವತ್ತು ಮಾಡ್ತಾ ಇರ್ಲಿಲ್ಲ. ಆದ್ರೆ ಬಹಳ ಒಳ್ಳೆ ಒಂದು ಕಾರ್ಯಕ್ರಮವನ್ನ ನಮ್ಮ ಇಲಾಖೆ ವತಿಯಿಂದ ಇವತ್ತು ಎಲ್ಲ ಡಿವಿಷನ್ ವೈಸು ಮತ್ತೆ ಇವತ್ತು ಈ ಡಿವಿಷನ್ ಅಲ್ಲಿ, ಮೊನ್ನೆ ಶಿವಮೊಗ್ಗದಲ್ಲೂ ಕೂಡ ಮಾಡಿದ್ರು. ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಮಗಳೂರು ಸೇರಿತಾ ಇಲ್ಲ 3 ಜಿಲ್ಲೆಗಳನ್ನ ಮಾಡಿರ್ತಕ್ಕಂಥದ್ದು. ಮತ್ತು ಮೈಸೂರಲ್ಲೂ ಕೂಡ ಅಧಿಕಾರಿ ವರ್ಗದವರೆಲ್ಲ ಹೋಗಿದ್ರು. ಆದ್ರೆ ಇದು ನನಗೆ ಬಹಳ ಸಂತೋಷ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಹೇಳಿ ಭಾವಿಸ್ತೇನೆ. ಯಾಕೆಂದ್ರೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಹಂತ ಮಕ್ಕಳಿಗೆ ಅವರ ಒಂದು ಪರೀಕ್ಷೆಗೆ ಹೋಗ್ತಕ್ಕಂಥ ಪೂರಕವಾಗಿ ಅವರಿಗೆ ಸಿದ್ಧತೆಯನ್ನ ಮಾಡ್ಕೊಡ್ತಕ್ಕಂಥದ್ದು. ಯಾಕೆಂದ್ರೆ ನಾನು ತುಂಬಾ ಡೆಪ್ತ್ ಆಗಿ ಹೋಗೋದಿಲ್ಲ ನಾನು ಸಬ್ಜೆಕ್ಟ್ ಬಗ್ಗೆ ಎಲ್ಲ. ಮತ್ತೆ ಇವತ್ತು ಎಲ್ಲ ಯಾಕಂದ್ರೆ ಸಾಯಂಕಾಲದವರೆಗೂ ಕೂಡ ನಿಮ್ಗೆಲ್ಲ ಬೇರೆ ಬೇರೆ ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಕಾರ್ಯಕ್ರಮನ ಮಾಡ್ಬೇಕು, ಯಾವ ರೀತಿ ಮಕ್ಕಳಿಗೆ ಸಹಕಾರ ಆಗ್ತಕ್ಕಂಥದ್ದು ರೀತಿಯಲ್ಲಿ ನೀವು ಅಲ್ಲಿ ಹೋಗಿ ಬೇರೆ ಟೀಚರ್ಸ್ನ ಟ್ರೈನ್ ಮಾಡಿ ಮಕ್ಕಳಿಗೆ ಯಾವ ರೀತಿ ಆ ಸಹಕಾರ ಟ್ರಾನ್ಸ್ಫರ್ ಆಗ್ಬೇಕು ಅಂತಕ್ಕಂಥದ್ದು ಕಾರ್ಯಗೃಹದಲ್ಲಿ ಮಾತಾಡ್ತಾರೆ. ನಾನು ಅದನ್ನ ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಬಹಳ ಸಂತೋಷ ಆಗ್ತದೆ. ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಏನೋ ಒಂದು ಭವಿಷ್ಯ ಕಾಣ್ತಾ ಇದೆ. ಮುಂಚೆ ಎಲ್ಲ ಸ್ವಲ್ಪ ಸರ್ಕಾರಿ ಶಾಲೆ ಅಂತ ಹೇಳಿದಾಗ ಒಂದು ಭಾವನೆ ಬೇರೆ ಬೇರೆ ರೂಪದಲ್ಲಿತ್ತು. ಅದು ಕಾರಣ ಅದು ಎಲ್ಲರೂ ಕೂಡ ನಮ್ಮಂತ ಮಿನಿಸ್ಟ್ರಿ ಇರ್ಬೋದು, ಸರ್ಕಾರಗಳಿರ್ಬೋದು, ನಾವೆಲ್ಲರೂ ಸೇರಿ ಈ ಹಂತಕ್ಕೆ ತಂದಿರ್ತಕ್ಕಂಥದ್ದು. ಬಹಳ ಕಾಂಪಿಟೇಷನ್ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತದೆ ಯಾವತ್ತೂ ಕೂಡ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಮಕ್ಕಳ ಭವಿಷ್ಯವನ್ನ ತಂದೆ ತಾಯಿಯವರು ನಮ್ಮ ಕೈಲಿ ಕೊಟ್ಟಾಗ
ಅದನ್ನ ನಾವು ಹೆಚ್ಚು ನಮ್ಮ ಸ್ವಂತ ಮಕ್ಕಳಕ್ಕಿಂತಲೂ ಹೆಚ್ಚು ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಾಗ್ತದೆ. ಇಲ್ಲಾಂದ್ರೆ ಅದು ಜವಾಬ್ದಾರಿ ಪಾಪ ತಂದೆ ತಾಯಿಯವರು ಗ್ರಾಮೀಣ ಭಾಗದಲ್ಲಿ ಬಿಟ್ಟು ಬಿಡ್ತಾರೆ. ಅವ್ರಿಗೇನು ತಂದೆ ತಾಯಿಯವರಿಗೆ ಮಕ್ಕಳು ಶಾಲೆಗೆ ಹೋಗ್ಬಿಟ್ರೆ ಅವ್ರು IAS ಆಫೀಸರ್ ಆಗ್ತಾರೆ ಅನ್ನೋದು ಒಂದು ಭಾವನೆ ಮೇಲೆ ಇವತ್ತು ಕೂಡ ಸಾಮಾನ್ಯ ಜನರು ಬದುಕ್ತಾ ಇದ್ದಾರೆ. ಅದು ಅನಿವಾರ್ಯ, ಏನು ಮಾಡೋದಕ್ಕಾಗೋದಿಲ್ಲ. ಆದ್ರೆ ಅವ್ರನ್ನ ಆ ದಡ ಸೇರ್ಸ್ತಕ್ಕಂಥ ಕೆಲಸವನ್ನ ವ್ಯವಸ್ಥಿತವಾಗಿ ನಾವೇನಾದ್ರು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಇಲಾಖೆ ಮತ್ತೆ ಆ ಸಂಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆ ಕೊಲಾಪ್ಸ್ ಆಗ್ಬಿಡ್ತದೆ. ನಾನು ಬಹಳ ದೊಡ್ಡ ಇಲಾಖೆ, ತಮಗೆಲ್ಲ ಗೊತ್ತಿದೆ. ನಮ್ಮ ಶಿಕ್ಷಣ ಇಲಾಖೆ ಅಂತ ಹೇಳಿದ್ರೆ 46,000. ಇಲ್ಲಿ ನಿಮಗೆ ಸುಮಾರು 18,000 ಶಾಲೆಗಳು ಬರ್ತಾವೆ. ಗೌರ್ಮೆಂಟ್ ಸರ್ಕಾರಿ ಶಾಲೆನೆ ಸುಮಾರು 11,000 ಇದೆ. ಏಡೆಡ್ 1,900 ಮತ್ತು ಅನ್ಏಡೆಡ್ ಶಾಲೆಗಳು ಸುಮಾರು 3,900 400 ಶಾಲೆಗಳಿದಾವೆ ಇಲ್ಲಿ ಈ ಕಡೆ ಭಾಗದಲ್ಲಿ. ಸುಮಾರು ಮಕ್ಕಳು ಸ್ಟೂಡೆಂಟ್ ಕೂಡ 27 ಲಕ್ಷ ಮಕ್ಕಳು ಅಂತ ಹೇಳಿದ್ರೆ ಬಹಳ ಒಂದು ನಂಬರ್ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇರ್ತದೆ. ಸುಮಾರು ಒಂದು ವರ್ಷ ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ತೊಂದರೆಗಳಿರ್ಬೋದು, ಶಿಕ್ಷಕರಿಗಿರ್ತಕ್ಕಂಥ ತೊಂದರೆಗಳಿರ್ಬೋದು, ಇಲಾಖೆ ಒಳಗೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಮತ್ತೆ ನಾವು ಕಲಿಕೆ ಮಾಡ್ತಕ್ಕಂಥ ಹೇಳ್ಕೊಡ್ತಕ್ಕಂಥ ರೀತಿ ನೋಡಿದಾಗ ಅದು ಎಲ್ಲೋ ಒಂದು ರೀತಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನ ತರಬೇಕಾಗ್ತದೆ. ಅದಕ್ಕೆಲ್ಲದೂ ಕೂಡ ನಾವೆಲ್ಲ ಟೀಮ್ ವರ್ಕ್ ಕೆಲಸ ಮಾಡಿದ್ರೆ ಮಾತ್ರ ಅದು ಸಾಧ್ಯ ಆಗ್ತದೆ. ಇದು ಕೂಡ ಒಂದು ಉದಾಹರಣೆ. ನಾವೇನು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಅದನ್ನೆಲ್ಲದೂ ಕೂಡ ನಾವು ಶಿಕ್ಷಕರ ಟ್ರಾನ್ಸ್ಫರ್ಸ್ ಆಗ್ಲಿ ಇದನ್ನೆಲ್ಲೂ ಕೂಡ ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಸಾಕಷ್ಟು ಸುಧಾರಣೆಯನ್ನ ತರ್ತಕ್ಕಂಥದ್ದಾಗ್ಲಿ, ಮತ್ತೆ ನಿಮ್ಮ 7th ಪೇ ಇರ್ಬೋದು, ಮತ್ತೆ ಪೇ ಇರ್ಬೋದು, ಎಲ್ಲ ಹಂತದಲ್ಲೂ ಕೂಡ ನಾವು ಏನ್ ಕೆಲಸ ಮಾಡಬೇಕು. ಬಹಳ ಕಷ್ಟ, ಬಹಳ ಸಮಸ್ಯೆಗಳಿದಾವೆ, ಇಲ್ಲ ಅಂತ ಹೇಳೋದಿಲ್ಲ. ಅದರಲ್ಲಿ ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ವಿಶೇಷವಾಗಿ ನನಗೆ ಇಲಾಖೆಯನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿಕೊಟ್ರು, ಸಮಸ್ಯೆಗಳು ಜಾಸ್ತಿ ಇದಾವೆ, ತೊಂದರೆಗಳಿದ್ದಾವೆ, ಆದ್ರೆ ಒಂದು ವಿಶ್ವಾಸ ನಾವು ಕೊಡ್ಬೇಕಾಗ್ತದೆ. ಯಾಕೆಂದ್ರೆ ಮಕ್ಕಳು ನಮ್ಮೇಲೆ ನಂಬ್ಕೊಂಡು ಬಂದ್ಬಿಡ್ತಾರೆ. ಯಾರಿಗೋ ದುಡ್ಡಿರೋರಿಗೆ ಒಂದು ಪ್ರೈವೇಟ್ ಶಾಲೆಯಲ್ಲಿ ಹೋಗ್ತಾರೆ, ಏನ್ ತೊಂದರೆ ಏನಾಗೋದಿಲ್ಲ, ಅವ್ರು ಹೆಂಗ್ ಬೇಕಾದ್ರೆ ಬದುಕೊಳ್ತಾರೆ. ಎಜುಕೇಶನ್ ಕೂಡ ಅವ್ರಿಗೆ ಕೊಡ್ತಕ್ಕಂಥದ್ದು ವ್ಯವಸ್ಥೆ. ಆದ್ರೆ ಬಡವರು ಆರ್ಥಿಕವಾಗಿ ಕಷ್ಟ ಇದ್ದು ಮಕ್ಕಳ ಭವಿಷ್ಯನ ಇಟ್ಕೊಂಡು ಮಕ್ಕಳು ಹೆತ್ತದ್ಮೇಲೆ ಏನೋ ಒಂದು ಮಕ್ಕಳ ಭವಿಷ್ಯನ ಕಾಣ್ತಕ್ಕಂಥ ಸಂದರ್ಭ ನಮ್ಮ ಇಲಾಖೆ ಕೊಟ್ಟಾಗ ನಮ್ಮ ಜವಾಬ್ದಾರಿ ಹೆಚ್ಚಾಗ್ತದೆ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹಂತವಾಗಿ ಮಾಡಿ ಅಂತ ಹೇಳಿ. ನಿಮಗೆಲ್ಲ ಗೊತ್ತಿದೆ, ಸ್ವಲ್ಪ ನಾ ಬಂದ್ಮೇಲೆ ಈ ಎಕ್ಸಾಮಿನೇಷನ್ ಏನೋ ಪವಿತ್ರತೆಯನ್ನ ಕಾಪಾಡ್ತಕ್ಕಂಥ ವೆಬ್ಕಾಸ್ಟಿಂಗ್ ಮಾಡಿರೋದಾಗ್ಲಿ, ಇದನ್ನೆಲ್ಲ ಅನಿವಾರ್ಯವಾಗಿ ಮಾಡ್ಬೇಕಾಯ್ತು. ಅವಾಗ ಸಾಕಷ್ಟು ಕುಸಿತ ಬಂತು. ನಮ್ಮ ರಿಸಲ್ಟ್ ಅಲ್ಲಿ ಕುಸಿತ ಬಂದಾಗ ನನಗೆ CM ಅವ್ರು ಸ್ವಲ್ಪ ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ರು. ನಾನು ಇದನ್ ಬೇರೆ ಕೊಟ್ಬಿಟ್ಟೆ, ಏನು ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟೆ. ಈ ಗ್ರೇಸ್ ಅನ್ನೋದು ಮರ್ತು ಬಿಡ್ರಿ, ನಿಮ್ ಡಿಕ್ಷನರಿಯಲ್ಲಿ ಗ್ರೇಸ್ ಅನ್ನೋದೇ ಇರಲ್ಲ. ಯಾಕಂದ್ರೆ ಅಷ್ಟು ನಾನು ನೀ ಎಲ್ಲರ ಪರವಾಗಿ ಅದ್ ನಾನು ಯಾಕೆ ಬಯಸ್ಕೊಂಡ ಗೊತ್ತಿಲ್ಲ. ನಿಮ್ ತಪ್ಪು ಅಂತಾನೂ ಹೇಳಂಗಿಲ್ಲ, ತಪ್ಪಿದ್ರು ಕೂಡ ನಮ್ ಸಿಸ್ಟಮ್ ಅಲ್ಲಿ ತಪ್ಪಿದ್ರೂ ಹೇಳಕ್ಕಾಗಲ್ಲ. ಆದ್ರೆ ಅನಿವಾರ್ಯವಾಗಿ ಏನಾಗ್ತದೆ, ನಮ್ ಮಕ್ಕಳನ್ನ ಕಾಪಿ ಹೊಡೆದು ಮಾಡ್ಬಿಟ್ರೆ ಅವ್ರ ಜೀವನದಲ್ಲಿ ಅವತ್ತು ಯಾರು ಕೂಡ ಸಕ್ಸಸ್ ಆಗೋದಿಲ್ಲ. ಫೇಲ್ ಆದ್ರೂ ಪರವಾಗಿಲ್ಲ. ನಮ್ ತಂದೆ ಬಂಗಾರಪ್ಪಾಜಿ ಅವ್ರು ನನಗೆ ಹೇಳಿದ್ರು, ನಾನು ಫೇಲ್ ಆಗಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಫೇಲ್ ಆದಾಗ ಮತ್ತೆ ಕಟ್ಕೋ, ವಿಶ್ವಾಸ ಇಟ್ಕೋ ಅಂತ ಹೇಳಿದ್ರೆ ಹೊರತು ಯಾವತ್ತೂ ಕೂಡ ಯಾವ್ದೋ ಒಂದು ಕಾಪಿ ಹೊಡೆದೋ ಇಲ್ಲ ಯಾರಿಗೋ ಫೋನ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿ, ಅವಾಗೆಲ್ಲ ವ್ಯವಸ್ಥೆ ಇತ್ತು, ಅಡ್ಜಸ್ಟ್ಮೆಂಟ್ ಮಾಡಿ ಏನೋ ಪಾಸ್ ಮಾಡಿಸ್ಬಿಡ್ಬೋದಾಯ್ತು. ಯಾವತ್ತೂ ಕೂಡ ನಮ್ಮ ತಂದೆಯವರು ಬಂಗಾರಪ್ಪಾಜಿ ಅವ್ರು ಮಾಡ್ಲಿಲ್ಲ. ಅವಾಗ ನಾನು ಅದನ್ನ ನಿಜವಾಗ್ಲೂ ನೆನ್ಸ್ಕೊಳ್ಬೇಕಾತ. ಅದೆಲ್ಲ ನನಗನ್ಸುತ್ತೆ, ಅದೆಲ್ಲ ನಮಗೆ ಉದಾಹರಣೆ. ಇವತ್ತು ನಾನೇನಾದ್ರು ಇವತ್ತು ಇಲ್ಲಿ ನಿಂತ್ಕೊಂಡಿದ್ದೀನಿ, ಈ ಇಲಾಖೆನ, ಇಂಥ ದೊಡ್ಡ ಇಲಾಖೆಯನ್ನ ನಾವು ನಡೆಸ್ತೀವಿ ಅಂತ ಹೇಳಿದ್ರೆ ಎಲ್ಲೋ ಒಂದು ವಿಶ್ವಾಸವನ್ನ, ಪರವಾಗಿಲ್ಲ ಧೈರ್ಯವಾಗಿ ಹೋಗಿ, ಫೇಲ್ ಆಗಬಾರ್ದು. ಇವತ್ತು ನಾವು ಈ ಕಾರ್ಯಕ್ರಮ ಮಾಡತಕ್ಕಂಥದ್ದು ನಾವು ಫೇಲ್ ಆಗ್ಬಾರ್ದು ಅಂತ ಹೇಳಿ ಮಾಡ್ತಾ ಇರೋದು. ಹೆಂಗೆ ಕಲಿಕೆನ ಮೇಲ್ ತರ್ತಕ್ಕಂಥದ್ದು. ಆಮೇಲೆ ಒಂದ್ ಹೇಳ್ತೀನಿ, ನಿಮಗೆ ಅದ್ ಕೆಪಾಸಿಟಿ ಇದೆ. ನಾನು ಎಲ್ಲೇ ಹೋದ್ರೂ ಒಂದು ಮಾತನ್ನು ಹೇಳ್ತೀನಿ, ಬೆಸ್ಟ್ ಟೀಚರ್ಸ್ ಎಲ್ಲಿದ್ದಾರೆ ಅಂದ್ರೆ ನಮ್ಮ ಸರ್ಕಾರಿ ಶಾಲೆ ಬಿಟ್ರೆ ನಿಮಗೆ ಎಲ್ಲೂ ಈ ರಾಜ್ಯದಲ್ಲಾಗ್ಲಿ ದೇಶದಲ್ಲಾಗ್ಲಿ ಸಿಗೋದಿಲ್ಲ. ಯಾಕಂದ್ರೆ ನೀವೆಲ್ಲ ಸ್ವಂತ ವಿವೇಚನದ ಮೇಲೆ, ಶಕ್ತಿ ಮೇಲೆ, ಬಡತನ ಇರ್ಬೋದು, ನಿಮ್ ತಂದೆ ತಾಯಿ ಕಷ್ಟಪಟ್ಟು ನಿಮ್ಮನ್ನೆಲ್ಲ ಬೆಳೆಸಿರ್ತಾರೆ. ಹಿಂದೆ ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ನನಗೂ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಕೂಡ ಬಂದ್ಮೇಲೆ ಈ ಏನು ಸರ್ಕಾರಿ ನೌಕರಿ ಆರ್ಡರ್ನ ಧಾರವಾಡದಲ್ಲಿ ಕೊಟ್ಟೆ. ನಾನು ಕೊಡ್ಬೇಕಾದ್ರೆ ಹೆಂಗೆ ಅವ್ರು ತಗೊಂಡ್ರು ಕಣ್ಣಲ್ಲಿ ನೀರ್ ಹಾಕಿ ಅಂತ ಹೇಳಿ ನನಗೆ ಗೊತ್ತಿದೆ ಅದನ್ನ. ಯಾಕೆಂದ್ರೆ 1.5 ವರ್ಷ, 2 ವರ್ಷ, 3 ವರ್ಷ ಅದು ಡಿಲೇ ಬೇರೆ ಆಯ್ತು. ಕಷ್ಟಪಟ್ಟು ಓದಿರ್ತಾರೆ, ಅದ್ರಲ್ಲಿ ಹ್ಯಾಂಡಿಕ್ಯಾಪ್ಸ್ ಇದ್ರು, ಅದ್ರೊಳಗೆ ಎಲ್ಲಾ ತರದ ಜನರು. ಒಂದ್ ಕಡೆಗೆ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಕ್ಕಂತ ಆಸೆ, ಇನ್ನೊಂದ್ ಕಡೆಗೆ ಸರ್ಟಿಫಿಕೇಟ್ ಇಲ್ಲದೆ ಹೋಗೋದಕ್ಕಾಗೋದಿಲ್ಲ. ಕೆಲಸನೂ ಸಿಕ್ಕಿದೆ, ಆದ್ರೆ ಕೋರ್ಟಿನ ನಿರ್ಬಂಧನೆಯಿಂದ ಅದೆಲ್ಲ ನಿಂತು ಹೋಗಿತ್ತು. ತಮಗೆಲ್ಲ ಮೋಸ್ಟ್ಲಿ ನಿಮ್ ಮಾಹಿತಿ ತಗೊಂಡಿರ್ತೀರಿ, ಯಾರು ಸ್ನೇಹಿತರು ಬಂದು ಈ ಕಡೆ ಏನು ಆ ನೌಕರಿ ಆರ್ಡರ್ನ ತಗೊಂಡು ಹೋದಾಗ
ಇದೆಲ್ಲ ಕಷ್ಟಪಟ್ಟು ಅದನ್ನ ನಾವು ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಲಿಲ್ಲ ಅಂದ್ರೆ ಮಕ್ಕಳನ್ನ ಮುಂದೆ ಅದನ್ನ ಭವಿಷ್ಯಕ್ಕೆ ತಗೊಂಡು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ ಆಗುತ್ತೆ. ನೀವು ಯಾರದೇ ಇನ್ಫ್ಲೂಯೆನ್ಸ್ ಇಟ್ಕೊಂಡು ಬಂದವರಲ್ಲ. ಅದಕ್ಕೆ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತದೆ. ಮಕ್ಕಳು ಪಾಠ ಹೇಳ್ಸ್ಕೋಬೇಕು ಅಂದ್ರೆ ಅವ್ರು ನಿಮ್ಮ ಹತ್ರನೇ ಬರ್ಬೇಕು, ಇನ್ ಯಾರ ಹತ್ರ ತಂದೆ ತಾಯಿಯವರು ಹೇಳ್ಕೊಡೋದಕ್ಕಾಗೋದಿಲ್ಲ. ಆ ಕಾರ್ಯ ಏನಾದ್ರು ಮಾಡ್ಬೇಕು, ಆ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಕೆಲಸ ಏನಾದ್ರು ಸಾಧ್ಯ ಇದ್ರೆ ಅದು ನಿಮ್ಮಂತ ಗುರುಗಳಿಂದನೇ ಸಾಧ್ಯ ಹೊರತು ಇನ್ಯಾರಿಂದನೂ ಸಾಧ್ಯ ಇಲ್ಲ. ನನಗೂ ಕೂಡ ಒಬ್ಬ ಮಗ ಇದ್ದಾನೆ, ಅವನಿಂದನೂ ಅವನಿಗೂ ನಾನು ಹೇಳ್ಕೊಡೋದಕ್ಕಾಗೋದಿಲ್ಲ. ಮತ್ತೆ ನಾನು ನಿಮ್ಮಂತವ್ರ ಮೇಲೆ ನಾವು ಡಿಪೆಂಡ್ ಆಗ್ಬೇಕಾಗ್ತದೆ. ಅದಕ್ಕೆ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದು, ಇದೆಲ್ಲ ಇಂಥ ಕಾರ್ಯಗಳ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಇನ್ನು, ಯಾಕಂದ್ರೆ ನಾವೆಲ್ಲ ಈಗ KPS ಶಾಲೆಗಳನ್ನ ಮಾಡ್ತಾ ಇದ್ವಿ, ತಮಗೆಲ್ಲ ಅದ್ ಮಕ್ಕಳ ಹಿತ ನೋಡಿ. ಒಂದ್ ಹೇಳ್ತೀನಿ, ಕೆಲವು ಸತಿ ಮುಂದಿನ ದಿನಗಳಲ್ಲಿ ನಿಮಗೆ ಕಷ್ಟ ಅನ್ಸ್ಬೋದು, ಇಲ್ಲ ಸ್ವಲ್ಪ ಏನಪ್ಪಾ ಇದು ಇಷ್ಟೊಂದು ಇದ್ರಲ್ಲಿದ್ದಾರೆ, ಸ್ಪೀಡ್ ಅಲ್ಲಿ ಇದ್ದಾರೆ, ಇಲ್ಲ ಸ್ಟ್ರಿಕ್ಟ್ ಆಗಿದ್ದಾರೆ, ಇಲ್ಲಾಂದ್ರೆ ಇದು ಮಕ್ಕಳ ಹಿತದೃಷ್ಟಿ ಒಂದು ಬಿಟ್ರೆ ನನ್ನ ಇಲಾಖೆಯಲ್ಲಿ ನನಗೆ ಏನು ಕಾಣಿಸೋದಿಲ್ಲ. ಮಕ್ಕಳಿಗೆ ನಾವು ನಿರ್ಬಂಧನೆ ಹಾಕಬಾರ್ದು. ಅವಕಾಶಗಳಿಗೆ ಕಾಯ್ತಾ ಇರ್ತವೆ. ನಿಮ್ಮಂತ ಗುರುಗಳಿಗೆ ನೀವು ಪಾಠ ಹೇಳ್ಕೊಡೋದನ್ನ ಕಾಯ್ತಾ ಇರ್ತವೆ. ನನಗೆ ತಪ್ಪು, ನಾನೇನು ಗುರುಗಳಿಗೆ ಅಂತ ಹೇಳಲ್ಲ, ನಾನು ಸ್ವಲ್ಪ ದಡ್ಡ ಇರ್ಬೋದು, ಆದ್ರೆ ಆ ದಡ್ಡರನ್ನ ಮೇಲ್ ತರ್ತಕ್ಕಂಥ ಜವಾಬ್ದಾರಿನೇ ತಾನೇ ನಾವು ತಂದೆ ತಾಯಿಯವ್ರು ನಿಮ್ಮಂತ ಮಡಿಲಿಗೆ ಮಕ್ಕಳನ್ನ ಸೇರಿಸಿರ್ತಾರೆ. ಅದಕ್ಕೆ ನಾ ಮಾತಾಡ್ತಾ ಹೋದ್ರೆ ಈ 2 ವರ್ಷದೊಳಗೆ ನಿಮ್ಮ ಜೊತೆ ಸೇರಿ ನನಗೂ ಭಾರಿ ಅನುಭವ ಆಗೋಗ್ಬಿಟ್ಟಿದೆ. ಆದ್ರೆ ನಿಮಗ್ ಪಾಠ ಹೇಳ್ಕೊಡೋದಕ್ಕೆ ಹೋಗೋದಿಲ್ಲ, ಆದ್ರೆ ಮಕ್ಕಳ ಭವಿಷ್ಯವನ್ನ, ಈ ರಾಜ್ಯದ ಮಕ್ಕಳ ಭವಿಷ್ಯವನ್ನ ನಾವು ಸುಮಾರು 44,000 ಕೋಟಿ ಮತ್ತೆ ಬೇರೆ ಬೇರೆಯವರ ಅನುದಾನ ನಮ್ಮೆಲ್ಲ ವಿಶ್ವಾಸ ಇಟ್ಟು ನೋಡಿ, ಮೊಟ್ಟೆ ಅಜೀಂ ಪ್ರೇಮ್ಜಿ ಅವ್ರು ಕೊಡ್ತಾ ಇದ್ದಾರೆ. ಈಗ ಇನ್ಫೋಸಿಸ್ ಅವ್ರ ಮುಂದೆ ಸಹಕಾರ ಮಾಡೋದಕ್ಕೆ ಬಂದಿದ್ದಾರೆ. ಅವರೆಲ್ಲ ಯಾಕೆ ಬಂದಿದ್ದಾರೆ ಅಂದ್ರೆ ಈ ಇಲಾಖೆಯಲ್ಲಿ ಮಕ್ಕಳ ಭವಿಷ್ಯ ಇರೋದ್ರಿಂದ ಈ ಇಲಾಖೆ ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ, ಭವಿಷ್ಯ ಇದೆ. ಇಲ್ಲಿ ಅವರ ಹಣೆ ಬರನು ನಮ್ಮಲ್ಲೇ ಇರ್ತದೆ. ಯಾಕಂದ್ರೆ ಈ ಮಕ್ಕಳೇ ಹೋಗಿ ಅವರ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೆಲಸ ಮಾಡ್ಬೇಕು. ಅದಕ್ಕೆ ಅವ್ರಿಗೂ ಕೂಡ ಆಸೆ ಇದೆ, ಇಲ್ಲ ನಾವು ಮಾಡ್ಬೇಕು, ಸಹಾಯ ಮಾಡ್ಬೇಕು ಇಲಾಖೆಗೆ ಅಂತ ಹೇಳಿ. ಅವ್ರು ಕೊಟ್ಟಾಗ ನಾವು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗೋದು ಬಹಳ ಮುಖ್ಯ ಆಗ್ತದೆ. ನಾನು ಇಷ್ಟೇ ಹೇಳೋದು, ಮಕ್ಕಳ ನಾವು ನೋಡಿ ಮೊನ್ನೆ ಮೆಗಾ PTM, ನಾನು ನಿಮಗೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಚಿಲ್ಡ್ರನ್ಸ್ ಡೇ, ಯಾಕಂದ್ರೆ ಮಕ್ಕಳ ದಿನಾಚರಣೆಯಲ್ಲಿ, ಯಾಕಂದ್ರೆ ಅದು ಹೊಸ ಪ್ರಯೋಗ. ಯಾಕಂದ್ರೆ ನನ್ನ ಮಗನಿಗೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಹೋಗೋದು ಮುಖ್ಯ ಅಲ್ಲ, ಸರ್ಕಾರಿ ಶಾಲೆಯಲ್ಲೂ ಕೂಡ ಮೆಗಾ PTM ಆಗ್ಬೇಕಂತ ನಾನು ರಶ್ಮಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅವ್ರದ್ದು ಐಡಿಯಾ ನಿಜವಾಗ್ಲು ಮೆಗಾ PTM ಅಲ್ಲ, ಅವೆಲ್ಲ ಸೇರಿ ಇದ್ ಮಾಡಿದ್ವಿ. ಅವ್ರು ಸಡನ್ ಆಗಿ ಒಂದ್ ದಿವಸ ಮೀಟಿಂಗ್ ಅಲ್ಲಿ ಎಲ್ಲ ಈ ಪೋಷಕರನ್ನು ಎಲ್ಲ ಸೇರಿಸ್ಬೇಕು ಸರ್, ಅದೇ ಸಕ್ಸಸ್ ಆಗಿದೆ ಅಂತ ಹೇಳಿದ್ರೆ ಅದು ನಮ್ಮ ಇಲಾಖೆಯವರ ಸಹಕಾರ, ಅದ್ರ ಜೊತೆಗೆ ನಿಮ್ಮೆಲ್ಲರ ಸಹಕಾರ. ಯಾಕಂದ್ರೆ ನಿಮ್ಮೆಲ್ಲ ಸಹಕಾರ ಆಗಲ್ಲ ಅಂದ್ರೆ ಆಗೋದಿಲ್ಲ. ಯಾಕಂದ್ರೆ ತಂದೆ ಅವ್ರನ್ನೆಲ್ಲ ಕೂಡಿಸ್ಬೇಕಲ್ಲ. ಅಟ್ಲೀಸ್ಟ್ ಒಂದು 60% ಕೆಲವು ಕಡೆಗೆ 80% ಬಂದಿದ್ದಾರೆ, ಕೆಲವು ಕಡೆಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಅದನ್ನ ನಾವೇನ್ ಅವ್ರಿಗೆ ಹೆಂಗೆ ಮೇಲ್ ದರ್ಜೆಗೆ ತರಬೇಕೋ ಆ ಶಾಲೆಗಳನ್ನ ತರನ. ಕೆಲವರೆಲ್ಲ ಆಸಕ್ತಿನೇ ಇಲ್ಲ ಟೀಚರ್ಸಿಗೆ, ಅದು ಹಂಗ ಆಗ್ಬಾರ್ದು. ಯಾಕಂದ್ರೆ ಎಲ್ಲಾ ಕಡೆನೂ ಸಮಾನತೆ ಕೊಡ್ಬೇಕು. ಈಗ ಒಂದು ಸಿಂಪಲ್, ನನಗೆ ವಿಧಾನಸೌಧದಲ್ಲಿ ಏನ್ ಪ್ರಶ್ನೆ ಕೇಳ್ತಾರೆ, ಯಾಕೆ ದಾಖಲಾತಿ ಕಮ್ಮಿ ಇದೆ? ದಾಖಲಾತಿ ವಿಶ್ವಾಸ ನಮ್ಮೇಲೆ ಇಲ್ಲ ಅಂದ್ರೆ, ನೀವು ಕೆಟ್ಟದ ನಾನು ಬೆಸ್ಟ್ ಟೀಚರ್ ಅಂದ್ಮೇಲೆ ನೀವು ಚೆನ್ನಾಗಿ ಹೇಳ್ಕೊಡಲ್ಲ ಅಂತ ಪ್ರಶ್ನೆನೇ ಬರಲ್ಲ. ನೀವು ಚೆನ್ನಾಗಿ ಕೊಡ್ತೀರಿ. ಆದ್ರೆ ರಿಸಲ್ಟ್ ಅಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಇರುವುದಿಲ್ಲ ಅಂತ ಹೇಳೋದಿಲ್ಲ. ದಾಖಲಾತಿ ಕಮ್ಮಿ ಆಗೋದಕ್ಕೆ ನನ್ಕಿಂತ ಬುದ್ಧಿವಂತರು ನೀವೇ ಇದ್ದೀರಿ, ಚೆನ್ನಾಗಿದ್ದೀರಿ, ನಿಮಗೆಲ್ಲ ಗೊತ್ತಿದೆ. ಈಗೆಲ್ಲ KPS ಶಾಲೆ ಮಾಡ್ತೀವಿ, ದಾಖಲಾತಿ ಜಾಸ್ತಿ ಆಗ್ತದೆ. ಬೈಲಿಂಗ್ವಲ್ ಕೊಟ್ಟೆ, ಹೇಳಿದ್ರು ಇವರೆಲ್ಲ ಕನ್ನಡ ಮೀಡಿಯಂ ಕ್ಲೋಸ್ ಮಾಡಿ. ಕನ್ನಡ ಮೀಡಿಯಂ ಕ್ಲೋಸ್ ಮಾಡೋ ಪ್ರಶ್ನೆನೇ ಬರೋದಿಲ್ಲ, ಒಂದ್ ತಿಳ್ಕೊಳ್ಳಿ. ನಾವು ಸ್ವಂತವಾಗಿ ಯಾವುದು ಕೂಡ, ಆದ್ರೆ ಮಕ್ಕಳ ಭವಿಷ್ಯಕ್ಕೆ ಅವಶ್ಯಕತೆ ಇರತಕ್ಕಂತ ಸರ್ಕಾರಿ ಶಾಲೆಯಲ್ಲಿ ಕೊರತೆ ಏನಿತ್ತು, LKG UKG ಕೊರತೆ ಇತ್ತು. ನೀವೆಲ್ಲ ಹೈಸ್ಕೂಲ್ ಅಲ್ಲಿ ಇದ್ರು ಕೂಡ LKG UKG ಇಂದಾನೆ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಬರೋದು, ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನೆ ನಿಮಗೆ ಹೈಸ್ಕೂಲಿಗೆ ಬರೋದು, ಹೈಸ್ಕೂಲ್ ಇಂದಾನೆ PUC ಹೋಗೋದು. ಇದೆಲ್ಲ ಇರೋದ್ರಿಂದ ಆ ಹಂತದಲ್ಲಿ ಎಲ್ಲೆಲ್ಲಿ ಕೊರತೆ ಇದ್ರು ಅದೆಲ್ಲದೂ ಕೂಡ ನೀಗಿಸ್ತಕ್ಕಂಥ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದಿಂದ ನಮ್ಮ ಸರ್ಕಾರದಲ್ಲಿ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ. ದಾಖಲಾತಿ ಚೆನ್ನಾಗಾಗ್ಬೇಕಂದ್ರೆ ನನಗನ್ಸುತ್ತೆ ಕ್ವಾಲಿಟಿ ರಿಸಲ್ಟ್ ಬರ್ಬೇಕು, ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ. ಮತ್ತೆ ನಾನು ನಿಮಗೆ ಮತ್ತೆ ಶುಭಾಶಯಗಳನ್ನ ಹೇಳ್ಬೇಕಾಗುತ್ತೆ. 2ನೇ ಎಕ್ಸಾಮು 3ನೇ ಎಕ್ಸಾಮ್ ನಿಮಗೆ ಒತ್ತಡ ಆಗಿರ್ಬೋದಿಲ್ಲ ಅಂತ ಹೇಳಲ್ಲ, ಆದ್ರೆ ಫೇಲ್ ಯಾಕೆ ಆಗಿದ್ದಾರೆ ಅಂತ ಹೇಳಿ ಮತ್ತೆ ನಾನು ನಿಮ್ಮ ಅಡಿಲಿಗೆ ಹಾಕ್ಬೇಕಲ್ಲ, ಕರೆಕ್ಟ್ ತಾನೆ? ಈಗ ಮಕ್ಕಳು ಪಾಸ್ ಆಗ್ಬೇಕು, ನಮಗೆ ಮಕ್ಕಳು ಫೇಲ್ ಆಗಿದ್ದಾರೆ ಅಂದ್ರೆ ಈಗ ಹಾಗಾದ್ರೆ ನಾನು ಕಾರಣ, ನೀವು ಕಾರಣ ಅಂತಾನು ನಾನು ಹೇಳೋದಕ್ಕೆ ನನಗೆ ಮನ್ಸಿಲ್ಲ. ಆದ್ರೆ ರೆಸ್ಪಾನ್ಸಿಬಿಲಿಟಿನ ನಿಮ್ಮ ಅಡಿಗೆ ಕೊಟ್ಟು ಹೋದ್ ಸತಿ ನೀವು ದಾಖಲೆ ರೀತಿಯಲ್ಲಿ ಇಡೀ ಭಾರತ ದೇಶದಲ್ಲಿ 2nd and 3rd ಎಕ್ಸಾಮ್ ಎಲ್ಲೂ ಮಾಡ್ತಾ ಇರ್ಲಿಲ್ಲ. ಆದ್ರೆ ಅದೇ ಮಕ್ಕಳು, ಅದೇ ಶಾಲೆ
ನಿಮ್ಮಂತ ಅದೇ ಟೀಚರ್ 1,16,000 ಮಕ್ಕಳು ಪಾಸ್ ಆಗಿದ್ದಾರೆ ಅಂದ್ರೆ ನಮ್ಮ ಟೀಚರ್ಸ್ ಕೆಪಾಸಿಟಿ, ನಮ್ಮ ಮಕ್ಕಳ ಕೆಪಾಸಿಟಿ ಹೆಂಗಿರ್ಬೇಕು ನೋಡಿ. 1,16,000 ಅದನ್ನೇನು ಯಾವಾಗ್ಲೂ ನಾನು ಕಂಟಿನ್ಯೂ ಮಾಡ್ಬೇಕಂತ ಇಲ್ಲ. ಒಂದು ಹಂತಕ್ಕೆ ಬಂದ್ಮೇಲೆ ಮತ್ತೆ ಕಾನೂನನ್ನ ಬದಲಾವಣೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನನಗೆ ವಿಶ್ವಾಸ ಇದೆ ಆದಷ್ಟು ಬೇಗ ನಾವೆಲ್ಲರೂ ಕೂಡ ಸೇರಿದ್ರೆ ಒಳ್ಳೆ ರಿಸಲ್ಟ್ ಕೊಟ್ರೆ ಸರ್ಕಾರದಲ್ಲೂ ಅವಾಗ ವಿಶ್ವಾಸ ಬರುತ್ತೆ. ನೋಡಿ, ನಾವು ಊಟ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಶೂಸ್ ಕೊಡ್ತೀವಿ, ಸಾಕ್ಸ್ ಕೊಡ್ತೀವಿ, ಬೆಳಗ್ಗೆ ಹಾಲು ಕೊಡ್ತೀವಿ, ಈಗ ಫ್ರೀ ಕರೆಂಟ್ ಶಾಲೆ ಕೊಡ್ತಾ ಇದೀವಿ, ಕಂಪ್ಯೂಟರ್ ವ್ಯವಸ್ಥೆನೂ ಕೂಡ ಮುಂದಿನ ವರ್ಷ ಎಲ್ಲ ಸ್ವಲ್ಪ ಈ ಹಿಂಗೆ ಕಲಿಕೆಗೆ ಒತ್ತನ್ನ ಕೊಡ್ತಾ ಇದೀವಿ. ಈವನ್ ಕಂಪ್ಯೂಟರ್ ಇರ್ಬೋದು, ಯಾಕಂದ್ರೆ ನಾವು ಬೇಸ್ಡ್ ಏನು ಮಾಡಕ್ ಆಗೋದಿಲ್ಲ. ಇವತ್ತಿನ ಕಲಿಕೆಯಲ್ಲಿ ನಮಗೆ ಟೆಕ್ನಾಲಜಿನ ಇನ್ವಾಲ್ವ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಭವಿಷ್ಯನೂ ಸಿಗೋದಿಲ್ಲ, ಮಕ್ಕಳು ಕೂಡ ನಮ್ಮ ಶಾಲೆಗೆ ಬರೋದು ಕಮ್ಮಿ ಆಗ್ತದೆ. ಅದಕ್ಕೆ ಇದೆಲ್ಲ ಕೊಡೋದ್ರಿಂದ ನಾನು ಮಾತಾಡ್ತಾ ಹೋದ್ರೆ ಇನ್ನೂ ಜಾಸ್ತಿ ಮಾತಾಡ್ತೀನಿ. ನಾನು ನಿಮಗೆ ಕಾರ್ಯಕ್ರಮ ಹೇಳೋದ್ರಿಂದ ನಾನು ಹೆಚ್ಚು ಸಮಯನ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ನಾನು ಇಷ್ಟೇ ಹೇಳೋದು, ಸ್ವಲ್ಪ ರಿಸಲ್ಟ್ಸ್ ನ ಒತ್ತನ್ನ, ಯಾಕಂದ್ರೆ ನೀವು ಈಗ್ಲಿಂದಾನೆ, ಅದಕ್ಕೆ ನಾವು ಈಗ್ಲೇನೆ ಶುರು ಮಾಡಿದ್ವಿ. ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಲ್ಲಿ ನಾವು ಇದನ್ನ ಎನ್ರೋಲ್ಮೆಂಟ್ ಕೂಡ ಅವತ್ತೇ ಅನೌನ್ಸ್ ಮಾಡಿದೀವಿ. ಮಕ್ಕಳಿಗೆ ವಿಶ್ವಾಸನ, ಪೇರೆಂಟ್ಸಿಗೆ ನಾನು ಒಂದು ಉದಾಹರಣೆ ಹೇಳ್ಬೋದು. ನನ್ನ ಕ್ಷೇತ್ರದೊಳಗೆ ನಾನು LKG UKG ಮತ್ತೆ ಬೈಲಿಂಗಲ್ ಕೊಟ್ಟೆ. ರಶ್ಮಿ ಅವರೇ, ನಾವು ನಮ್ಮ ಒಂದು ಹಳ್ಳಿಯಲ್ಲಿ ಗಿಣಿವಾಲ ಅಂತ ಹೇಳಿ ಒಂದು ಊರಲ್ಲಿ 12 ಜನರು ಮಕ್ಕಳಿದ್ರು, ಬರೀ 12 ಜನರು ಮಕ್ಕಳಿದ್ರು. ಇದನ್ನ ಐ ಥಿಂಕ್ ನಾವೆಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಂಡು, ನೀವು ಕೂಡ ಆ SDMC ಅವರಿಗೆ, ಆ ಗ್ರಾಮದವ್ರ ವಿಶ್ವಾಸವನ್ನು ತಗೊಂಡ್ರೆ ನಾವು ಬದಲಾವಣೆ ಒಟ್ಟಿಗೆ ಮಾಡುವ. ಒಂದು ಹಳ್ಳಿಯಲ್ಲಿ ಆಗುತ್ತೆ ಅಂದ್ರೆ ನನಗನ್ಸುತ್ತೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಕಡೆನೂ ಕೂಡ ನಾವು ಬದಲಾವಣೆಯನ್ನ ಮಾಡಬಹುದು. ಗಿಣಿವಾಲ ಅಂತ ಹೇಳಿ ಒಂದು ಕ್ಷೇತ್ರದಲ್ಲಿ ನಾನು ನೋಡ್ತಾ ಇದ್ದೆ, ನೋಡೋಣ ಏನ್ ಬದಲಾವಣೆ ಆಗುತ್ತೆ ಅಂತ ಹೇಳಿ. 12 ಜನರು ಮಕ್ಕಳಿದ್ರು. ನೀವು ಬೇಕಾದ್ರೆ ರೆಕಾರ್ಡ್ ನಾನು ಕಳ್ಸಿಕೊಡ್ತೀನಿ, ನೀವು ವಾಟ್ಸ್ಆಪ್ ಗ್ರೂಪ್ಸ್ ಅಲ್ಲಿ ಕಳ್ಸಿಕೊಡಿ. 12 ಜನರಿದ್ರು. ನಾನು LKG UKG ಮತ್ತೆ ದ್ವಿಭಾಷಾ ಕೊಟ್ಟ ತಕ್ಷಣ ಅದೇ ಊರಲ್ಲಿ ಅದೇ ವರ್ಷ ದಾಖಲಾತಿ 82 ಜನರು ಮಕ್ಕಳು ಆ ಸರ್ಕಾರಿ ಶಾಲೆಗೆ ಬರ್ತಾ ಇದ್ದಾರೆ. ಯಾಕೆಂದ್ರೆ ಊರಲ್ಲಿ ಏನ್ ಮಾಡಿದ್ರು, ಇಲ್ಲ ನಮ್ಮ ಸರ್ಕಾರಿ ಶಾಲೆ ನಮ್ಗೆ ಏನ್ ಕೇಳ್ಬೇಕು ಸರ್ಕಾರ ಕೊಡ್ತಾ ಇದೆ, ಇನ್ನು ನಮ್ ಜವಾಬ್ದಾರಿ. ಯಾಕಂದ್ರೆ ಟೀಚರ್ಸ್ ಚೆನ್ನಾಗಿದ್ದಾರೆ, ಇರ್ಬೋದು ಒಂದು ಬಿಲ್ಡಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ, ಶೌಚಾಲಯ ರಿಪೇರಿ ಮಾಡ್ಬೇಕು, ಅದಕ್ಕೆಲ್ಲ ಮಾಡೋಣ. ದಾಖಲಾತಿ ಜಾಸ್ತಿ ಆದ್ರೆ ನಾವು ಕೊಡ್ತೀವಲ್ಲ, ನಾವ್ ಎಲ್ಲಿ ಹೋಗ್ಬೇಕು? ದಾಖಲಾತಿ ಕಮ್ಮಿ ಇರೋದ್ರಲ್ಲಿ ನಾನು ಎಷ್ಟಂತ ದುಡ್ಡು ಹಾಕಿ ನಾನು ನೀವು ಬೆವ್ರು ಸುರಿಸಿ ಟ್ಯಾಕ್ಸ್ ಕಟ್ಟಿರೋದನ್ನ ಎಷ್ಟು ಅಂತ ವೇಸ್ಟ್ ಮಾಡಕ್ ಆಗುತ್ತೆ ನಾನು ಅದಕ್ಕೆ 82 ಜನರು ಆ ಇದ್ರಲ್ಲಿದ್ದಾರೆ. LKG UKG ಅಡ್ಮಿಷನ್ಸ್ ಚೆನ್ನಾಗಿದೆ. ಇವ್ರನ್ನೆಲ್ಲರನ್ನು ಕೂಡ ಈಗ ಮಕ್ಕಳ ಪಾಠ ಹೇಳ್ಕೊಡೋದಕ್ಕೆ ನೀವೆಲ್ಲ ರೆಡಿ ಆಗ್ಬೇಕು. ಅವರೆಲ್ಲ ಈಗ ರೆಡಿ ಆಗ್ತಾರೆ, ಪ್ರೈಮರಿಯಿಂದ ಬರ್ತಾರೆ ಮುಂದೆ. ಅದಕ್ಕೆ ಸ್ವಲ್ಪ ಈ ಏನು ಕಾರ್ಯಗ್ರಹ ಆದ್ಮೇಲೆ ಏನೇನು ಅವಶ್ಯಕತೆ ಇದೆ ಮಕ್ಕಳಿಗೆ ಮತ್ತೆ ನಿಮ್ಮ ಸ್ನೇಹಿತರಿಗೆ ಏನ್ ನೀವು ಮತ್ತೆ ಬೇರೆಯವರಿಗೆ ಟ್ರೈನಿಂಗ್ ಕೊಟ್ಟು ಮಕ್ಕಳಿಗೆ ಅವಕಾಶಗಳನ್ನ ಟಾಪಿಕ್ ವೈಸ್ ಕೂಡ ಬ್ಲೂ ಪ್ರಿಂಟ್ ಮತ್ತೆ 4 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ನ ಮಾಡ್ತಕ್ಕಂಥದ್ದಾಗ್ಲಿ, ಮತ್ತೆ ಪ್ರಿಪರೇಟರಿ ಎಕ್ಸಾಮ್ಸ್ ನ 3 ಪ್ರಿಪರೇಟರಿ ಎಕ್ಸಾಮ್ಸ್, ಮತ್ತೆ ಇನ್ LBA ಟಾಪಿಕ್ ವೈಸ್ ಏನು ನೀವೆಲ್ಲರೂ ಕೂಡ ನೀವು ಮಾಡ್ತೀರಿ ಅದೆಲ್ಲರೂ ಕೂಡ ಮಕ್ಕಳ ಹಿತದೃಷ್ಟಿಯಿಂದ ಆಗೋದ್ರಿಂದ ತಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳ ಭವಿಷ್ಯವನ್ನ ಒಳ್ಳೆ ರೀತಿಯಲ್ಲಿ ರೂಪಿಸ್ತಕ್ಕಂಥ ಒಂದು ಕೆಲಸವನ್ನ, ಮತ್ತೆ ಸರ್ಕಾರಿ ಶಾಲೆಯ ಭವಿಷ್ಯ ಇರಬಹುದು, ಮತ್ತೆ ಅದನ್ನ ಮೇಲ್ದರ್ಜೆಗೆ ತಗೊಳ್ತಕ್ಕಂಥ ನನಗೆ ವಿಶ್ವಾಸ ಇದೆ. ನಾನು ಇನ್ನು ಹಿಂದೆ ತಿರುಗಿ ನೋಡಲ್ಲ. ನಮ್ಮ ಇಲಾಖೆಯಲ್ಲಿ ನಾವು ಯಾರು ಕೂಡ ನಿಮ್ಮಲ್ಲಿ ಹಿಂದೆ ತಿರುಗಿ ನೋಡೋದಿಲ್ಲ. ನಿಮ್ಮೆಲ್ಲ ಸಹಕಾರದಿಂದ ಮುಂದಿನ ದಿನಗಳಲ್ಲಿ, ಅದು ಇದೇ ವರ್ಷ ನಾನು ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ನನಗೆ ವಿಶ್ವಾಸ ಇದೆ, ಏನು ನಮ್ದು ದಾಖಲಾತಿ ಇರ್ಬೋದು, ಏನು ಸ್ಟೂಡೆಂಟ್ಸ್ ದಾಖಲಾತಿ ಇರ್ಬೋದು, ಹಾಗೂ ರಿಸಲ್ಟ್ಸ್ ಕೂಡ ಅದು ಮೇಲ್ದರ್ಜೆಗೆ ನಿಮ್ಮೆಲ್ಲರ ಸಹಕಾರದಿಂದ ಹೋಗುತ್ತೆ ಅಂತ ಹೇಳಿ ನನಗಂತೂ 100% ವಿಶ್ವಾಸ ಇದೆ. ಅದಕ್ಕೆ ಧನ್ಯವಾದಗಳನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಮ್ಮ ಇಲಾಖೆ ಏನೇನು ಎಲ್ಲ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಮಾಹಿತಿ ಬಂದಾಗ, ಯಾಕಂದ್ರೆ ಈಗಿನ್ನೂ ನಾವು ಡಿಸೆಂಬರ್ ಎಷ್ಟನೇ ತಾರೀಕು ಇವತ್ತು, ಆ ವಿಧಾನಸೌಧದ ಹೋಳದ್ಮೇಲೆ ಒಳಗಡೆ ಬಂದ್ಮೇಲೆ ಗೊತ್ತೇ ಆಗಲ್ಲ ನಮಗೆ, ಎಲ್ಲ ಮರ್ತೋಗ್ಬಿಡ್ತೈತೆ ಎಲ್ಲ. ಸೊ 12ನೇ ತಾರೀಕು ಇರೋದ್ರಿಂದ ಇನ್ನು ನಮಗೆ ಎಕ್ಸಾಮಿಗೆ ಇನ್ನೂ 2-3 ಇದೆ. ಮಕ್ಳಿಗೆ ಸಹಾಯ ಆಗ್ಲಿ, ಸಾಯಂಕಾಲ ಸ್ಪೆಷಲ್ ಕ್ಲಾಸಸ್ ತಗೊಳ್ಳಿ. ಕೆಲವರು 60 ಇರೋರು 80% ತಗೊಳ್ಳೋರು ಇದ್ದಾರೆ ನೋಡಿ. ಎಕ್ಸಾಮಿನೇಷನ್ ವೆಬ್ ಕಾಸ್ಟಿಂಗ್ ಮಾಡಿದ್ದ ವರ್ಷ ಬರೀ 2 ಮಕ್ಕಳು 625ಕ್ಕೆ 625 ತಗೊಂಡ್ರು. ಆದ್ರೆ ಅದಾದ್ಮೇಲೆ 2ನೇ ಎಕ್ಸಾಮು 3ನೇ ಎಕ್ಸಾಮು ಏನು ಹೋದ ವರ್ಷ 2025ರಲ್ಲಿ ರಿಸಲ್ಟ್ ಬಂದಾಗ ಸುಮಾರು 51 ಜನರು ಮಕ್ಕಳು ಇವತ್ತು 625ಕ್ಕೆ 625 ತಗೊಂಡಿದ್ದಾರೆ. ಮತ್ತೆ ಕ್ಯಾಲ್ಕಟಾ ಅಲ್ಲಿ IIT ಅಲ್ಲಿ, ಅದು ನನಗೆ ಮರ್ತೋಯ್ತು ಯಾವ್ದದು, ಒಂದು ಸಾಕೆತ್ತು ಯಾವ್ದು, ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಖಾರಕ್ಪುರ ಅಲ್ಲಿ ಸರ್ಕಾರಿ ಒಬ್ಬ ನಿಮ್ಮಂತ ಮೇಷ್ಟ್ರು ಅವ್ರು ಪುಣ್ಯ ಮಾಡಿದ್ದಾರೆ. ಇವತ್ತು ಪಾಠ ಹೇಳಿಸ್ಕೊಂಡು
IIT ಸೆಲೆಕ್ಷನ್ ಒಂದು ವರ್ಷಕ್ಕೆ ಹೋದ ವರ್ಷ ಒಪ್ಪ ಆಗಿದ್ದಾನೆ ಅಂದ್ರೆ ನನಗೆ ವಿಶ್ವಾಸ ಇದೆ ನಿಮ್ಮೆಲ್ಲರ ಸಹಕಾರದಿಂದ ತುಂಬಾ ಜನರು ಸೇರ್ಕೊಳ್ತಾರೆ ಅಂತ ಹೇಳಿ. ಅದಕ್ಕೆ ನಾವು ವ್ಯವಸ್ಥೆಯನ್ನ ನಾವು ಕೊಡ್ತಕ್ಕಂಥದ್ರಲ್ಲಿ ಇವತ್ತು ಇದನ್ನ ಅರ್ಥಪೂರ್ಣವಾಗಿ ನಾವು ತಗೊಂಡು ಹೋಗ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಾವು ವಾಪಸ್ ಹೋಗ್ಬೋದಾಗಿತ್ತು, ಆದ್ರೆ ಇಂಥ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರು. ನಾಳೆ ನನಗೆ ಹುಬ್ಳಿಯಲ್ಲಿ ಬರೋದಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು, ನೋಡೋಣ, ಬಂದ್ರು ಬರ್ಬೋದು. ಇಲ್ಲಿ ಇದೆ ಅಂತ ಹೇಳಿದಕ್ಕೆ ತಡ ಆದ್ರೂ ಪರವಾಗಿಲ್ಲ, ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡ್ಬೇಕು, ನಾನೇ ಮನವಿ ಮಾಡ್ಬೇಕು. ಯಾಕಂದ್ರೆ ನೀವೆಲ್ಲ ಸಹಕಾರ ಮಾಡ್ತಾ ಇದ್ದೀರಿ. ನಮ್ಮ ಇಲಾಖೆ ಸಂಪೂರ್ಣವಾಗಿ ಅದರ ಜವಾಬ್ದಾರಿಯನ್ನ ಹೆಚ್ಚಾಗಿ ತಗೊಂಡು ನಾಳೆ ದಿವಸ ಸರ್ಕಾರಿ ಶಾಲೆನೇ ಭವಿಷ್ಯ ನಮಗೆ ಅಂತ ಹೇಳಿ ಮಕ್ಕಳಿಗೆ ಆ ಒಂದು ವಿಶ್ವಾಸವನ್ನ ಕೊಡ್ತಕ್ಕಂಥ ಕೆಲಸದಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಏನೇನು ಇವತ್ತು ಕಾರ್ಯಕ್ರಮದಲ್ಲಿ ತಗೊಳ್ತಾರೆ ಅಂದ್ರೆ ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗಿ ಅವರಿಗೆ ಶಿಕ್ಷಣದಲ್ಲಿ ಉಪಯೋಗ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಎಲ್ಲ ಆಗ್ಲಿ ಅಂತಕ್ಕಂಥದ್ದನ್ನ ಹೇಳ್ತಾ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗುದಿಲ್ಲ. ನನಗೆ ಒಂದು ರಿಸಲ್ಟ್ ಚೆನ್ನಾಗ್ ಆಗ್ಬೇಕಾಗ್ತದೆ, ಮತ್ತೆ ಅದೇ ರೀತಿ ಎನ್ರೋಲ್ಮೆಂಟ್. ಯಾಕೆಂದ್ರೆ ರಿಸಲ್ಟ್ ಬಂದ್ರೆ ಆಟೋಮೆಟಿಕ್ ಆಗಿ ಎನ್ರೋಲ್ಮೆಂಟ್ ಬರುತ್ತೆ. ಮಕ್ಕಳನ್ನ ಯಾಕೆ ಕಳ್ಸಲ್ಲ ನಾವು, ಸರ್ಕಾರಿ ಶಾಲೆಗೆ ಯಾಕೆ ಕಳ್ಸಲ್ಲ, ಇದೆ ಇಷ್ಟಕ್ಕೆ. ಅದಕ್ಕೆ ಅದನ್ನ ಜವಾಬ್ದಾರಿಯನ್ನ ರಿಸಲ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಎನ್ರೋಲ್ಮೆಂಟ್ ಕೂಡ ಅದು ಚೆನ್ನಾಗಿ ಬರುತ್ತೆ ಅಂತಕ್ಕಂಥದ್ದು ವಿಶ್ವಾಸದ ಮೇಲೆ ಹೇಳ್ತಾ, ನಾನು ಇಲಾಖೆಗೆ ನಾನು ಸಂಪೂರ್ಣವಾಗಿ ನಾನು ಶಕ್ತಿ ಮೀರಿ ಕೆಲಸವನ್ನ ನಿಮಗೂ ಕೂಡ ಎಲ್ಲಾ ರೀತಿಯ ಸಹಕಾರವನ್ನ ಮಾಡ್ತಕ್ಕಂಥದ್ದನ್ನ ಆ ಜವಾಬ್ದಾರಿಯನ್ನ ತಗೊಳ್ತಾ ನಿಮ್ಮೆಲ್ಲರ ಸಹಕಾರವನ್ನು ಬೇಡಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರಿಗೂ ಕೂಡ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.